ಮೇಡಮ್ ಈಗ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರು ಮೇಡಮ್ ಎಲ್ಲ ನಿಂತಿದ್ದಾರೆ ಅದಕ್ಕಾಗಿ ನೀವೆಲ್ಲ ಯಾರು ವರ್ತೂರು ಸಂತೋಷ್ ಮೇಡಮ್ ಸಂತೋಷ್ ಅವರೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀರಾ? ಅಲ್ಲ ಮೇಡಮ್ ಫಂಕ್ಷನ್ ಇರ್ತದೆ ಕಾಲ್ ಹೋಗುತ್ತಲ್ಲ ಅಂದ್ರೆ ಮೊಬೈಲ್ ಕಾಲು ಯಾರಿಗೆ ಹೋಗುತ್ತೆ ವರ್ತೂರು ಸಂತೋಷ್ ಇವೆಂಟ್ಗೆ ಅಂತ ನಡ್ಕೊಳ್ಳಿ ಇದು ಇದು ಅವರು ಟಾಟಾ ಶಾಪ್ ಬಂದಿದ್ದೀರಲ್ಲ ಹೌದು ಅವ್ರ ಆ ಥರ ಯಾವುದು ಶೋರೂಮ್ ಓಪನ್ ಅಂತ ಸ್ವಲ್ಪ ಇಟ್ಕೊಳ್ಳಿ ಹಂಗೆ ಈಗಲೇ ನೀವು ಇಲ್ಲೇ ಸ್ವಲ್ಪ ಕಾಲ್ ಮಾಡಿದ್ರಾ ನಾನು ಇಲ್ಲಿ ಬರೋದಕ್ಕೂ ನಾನು ವರ್ತೂರ್ ಅವ್ರಿಗೆ ಕಾಲ್ ಮಾಡೋದಕ್ಕೂ ಏನ್ ಸಂಬಂಧ? ಕಾಲ್ ಮಾಡಿರ್ತಾರಲ್ಲ ಮೇಡಮ್ ನೀತು ಕೇಳ್ಬೇಕು ನೀವು ನನ್ನನ್ನು ಕೇಳಿದ್ರೆ ಹೆಂಗೆ? ಕಂಟೆಂಟ್ ಇರೋದೇ ಇಲ್ಲಿ ಮೇಡಮ್. ಅಂದ್ರೆ ನಾನು ವರ್ತೂರು ಕಾಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಕಂಟೆಂಟ್ ಸಿಗೋದು ಇಂಪಾರ್ಟೆಂಟು. ನಾವು ಸಿರಿ ಮ್ಯಾಮು, ಹನಿ, ಅವಿನಾಶ್ ಶೆಟ್ಟಿ 4 ಜನ ಅಲ್ಲಿ ವರ್ತೂರವರ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಹೋಗಿದ್ವಿ ನಾವು. ಅವ್ರೇನೋ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಬರಕ್ಕೆ ಹೇಳಿದ್ರು. ಅದಕ್ಕೆ ನಾವು ಗುಡ್ ಬಾಯ್ ಗುಡ್ ಗರ್ಲ್ಸ್ ಥರ ಎಲ್ಲರೂ ಹೋಗಿದ್ವಿ ಊಟ ಮಾಡ್ಕೊಂಡು ಬರೋಕ್ಕೆ. ಚೆನ್ನಾಗಿ ನಾನ್ ವೆಜ್ ಕೊಟ್ಟರು, ನಾನ್ ವೆಜ್ ಊಟ ಮಾಡ್ಕೊಂಡು ಬಂದೆ ನಾನು ಅಷ್ಟೇ. ಪಕ್ಷಿ ನನ್ನ ರಿಂಗದ ಒಳಗಡೆ ಸ್ಟೋನ್ನ ತಿನ್ಕೊಂಡ್ಬಿಡ್ತು. ಅದನ್ನು ಅದೊಂದು ಇವಾಗ ರೀಸೆಂಟಾಗಿ ಅದೊಂದು ವಿಡಿಯೋ ಬಂತದು, ಅದರಲ್ಲಿದೆ. ಅದು ಹಿಂಗೆ ತಿನ್ಕೊಂಡ್ಬಿಡ್ತು ಅದ್ರ ಸ್ಟೋನ್ನ. ಅದು ಚೆನ್ನಾಗಿದ್ರೆ ಸರಿ, ಅದು ಚೆನ್ನಾಗಿದ್ರೆ ಅದೇ ಹೇಳ್ತಾ ಇದ್ದೀವಿ, ಅದು ಚೆನ್ನಾಗಿದ್ರೆ ಸರಿ. ಡೈಮಂಡ್ ತಿಂದರೆ ಏನಾದರೂ ಆಗುತ್ತೆ, ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ. ಅದು ಚೆನ್ನಾಗಿತ್ತು ಪಕ್ಷಿ. ಲೈಕ್ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಮೊಲ ಇತ್ತು, ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಿತ್ತು, ಆ ಥರದ್ದೆಲ್ಲ ಏನೇನೋ ಸಾಕಿದ್ದಾರೆ, ಚೆನ್ನಾಗಿ ಸಾಕಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು, ಸಿರಿ ಮ್ಯಾಮು, ಅವರ ಅಕ್ಕನ ಮಗಳು ಹನಿ, ಅವಿ ಅವರು ಎಲ್ಲರೂ. ವರ್ತೂರ್ ಫಾರ್ಮ್ ಹೌಸ್ ಹೋಗ್ಲಿಲ್ವಾ? ವರ್ತೂರ್ ಅವ್ರ ಫಾರ್ಮ್ ಹೌಸ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಬ್ರೋ, ಅದಕ್ಕೆ ಕರೀಲಿಲ್ವಾ, ಇನ್ವೈಟ್ ಮಾಡ್ಲಿಲ್ವಾ ವರ್ತೂರ್ ಅವರು? ಏನ್ ಮಾಡಲ್ಲ ಹೇಳಿ. ಇಲ್ಲ ಇಲ್ಲ ನೀವು ಅವ್ರಿಗೆ ಕೇಳ್ಬಿಟ್ಟು ಯಾಕೆ ಕರೀಲಿಲ್ಲ ಅಂತ ಕೇಳ್ತೀರಾ. ಇಲ್ಲ ಇಲ್ಲಿ ಬಂದ್ಬಿಟ್ಟು ನೀವು ಅವ್ರ ಫಾರ್ಮ್ ಹೌಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾಕೆ ಕರಿಬೇಕು ಅಂತ ಗೊತ್ತಿಲ್ಲ, ನೀವು ಮಾತ್ರ ಕರೆಕ್ಟಾಗಿ ಕೇಳ್ಬಿಡ್ತಾ ಇದ್ದೀರಾ. ಫಾರ್ಮ್ ಹೌಸ್ ಇದೆ ಅವ್ರದ್ದು. ಓಕೆ, ನೀವ್ ಹೇಳಿದ್ರೆ ನನಗೆ ಗೊತ್ತಾಗ್ತಿರೋದು, ಸರಿನಾ? ನಿನ್ನೆ ತಾನೇ ಮಾತಾಡ್ಸ್ಕೊಂಡ್ ಬಂದಿದ್ದೀವಿ. ಫಾರ್ಮ್ ಹೌಸ್ ಇದೆ, ಅದಕ್ಕೆ ಅಲ್ಲಿ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಹುಡುಕ್ತಾ ಇದ್ದೀರಾ ನೀವು. ಎಂತ ಇಲ್ಲ, ಏನಾದರೂ ವಿಷಯ ಇದ್ದಾಗ, ಈಗ ನೆನ್ನೆ ಕಾಲ್ ಮಾಡಿದ್ರು ಯಾವುದೋ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ. ಸೊ ಆ ಥರ ವಿಷಯಗಳಿದ್ದಾಗ ಅಫ್ಕೋರ್ಸ್ ನಮ್ಮಲ್ಲಿ ಕಾನ್ವರ್ಸೇಷನ್ಸ್ ಆಗುತ್ತೆ. ಅದು ಬಿಟ್ಟರೆ ಸ್ವಲ್ಪ ಅವಿನಾಶ್ ಅವ್ರನ್ನ ರೇಗಿಸ್ಬಿಟ್ಟಿದ್ದೆ ನಾನು ಅವತ್ತು. ಅದಕ್ಕೆ ಹಂಗೆಲ್ಲ ಮಾಡಬೇಡ ಅಂತ ಹೇಳಕ್ಕೆ ಫೋನ್ ಮಾಡಿದ್ರು. ಅದು ಬಿಟ್ಟು ಇನ್ನೇನು ಕಾನ್ವರ್ಸೇಷನ್ ಆಗಿಲ್ಲ ಬ್ರೋ. ಏನು ಹೇಳಿ ನಾನು, ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಲ್ವಾ? ಅವ್ರ ಫಾರ್ಮ್ ಹೌಸ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ನಾನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ, ಓಕೆನಾ? ಅವಾಗ ಹೇಳ್ತೀನಿ ನಿಮಗೆ ಹೆಂಗಿತ್ತು ಅಂತ. ಹೌದಾ? ಐ ಆಮ್ ಸೋ ಹ್ಯಾಪಿ. ನಿನ್ನೆ ಚಿಕನ್ ಮಾಡಿದ್ರು ಒಂದೇ ಪಂಚು. ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲ, ಅವರು ಫ್ರೆಂಡ್ ಫಾರ್ಮ್ ಹೌಸ್ ಅಂತ ಹೋಗಿದ್ವಲ್ಲ, ಏನೋ ಫಂಕ್ಷನ್ ಇತ್ತು, ಒಂದು ಪಾಪದ ಬರ್ಡೇ ಕೂಡ ಇತ್ತು. ಸೊ ಹಾಗಾಗಿ ಪ್ರಾಪರ್ ನಾನ್ ವೆಜ್ ಊಟ. ಅವರು ಊಟ ಮಾಡಿಸಿದ ರೇಂಜಿಗೆ ನನಗೆ ಎದ್ದು ಆಚೆ ಬರೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ತಿಂದಿದ್ದೆ ನಾನು. ಲೈಕ್ ತುಂಬ ಚೆನ್ನಾಗಿತ್ತು. ಮಾಡಿದ್ರು, ಅವರೇ ಮಾಡಿದ್ರ? ಅವರೇ ಮಾಡಿದ್ರು. ನನಗೇ ಮಾಡಿಕೊಟ್ಟಿಲ್ಲ ಅವರು. ನೀವು ಲಕ್ಕಿ. ಅದಕ್ಕೆ ಕರೀತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಏನಾದರೂ ಫಂಕ್ಷನ್ಸ್ ಇದ್ದಾಗ ಅವ್ರು ಹೇಳ್ತಾರೆ. ಆ್ಯಂಡ್ ಆಲ್ಸೋ ಅವರ ಒಂದು ಫ್ರೆಂಡ್ದು ಬಿರಿಯಾನಿ ಶಾಪ್ ಇದೆಲ್ಲ, ಬಿರಿಯಾನಿ ಹೊಸಕೋಟೆ ಬಿರಿಯಾನಿ ಹೋಟೆಲು, ಅದಕ್ಕೆ ಕರಿತೀನಿ ಅಂತ. ಎಂಥದ್ದು ಇಲ್ಲಪ್ಪ, ಅಕ್ಷಯ್ ದಮ್ ಬಿರಿಯಾನಿ, ಹೊಸಕೋಟೆ ಬಿರಿಯಾನಿ. ಬಟ್ ಅದರಲ್ಲಿ 4 kg 5 kg ಬಿರಿಯಾನಿ ತಿಂದು 4-5 ಗ್ರಾಮ್ ಗೋಲ್ಡ್ ಎಲ್ಲ ಬೆಳೆದಿದ್ದಾರೆ. ಸೊ ನೆಕ್ಸ್ಟ್ ವುಮೆನ್ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾ ಇದ್ರು. ನಾನು ಪ್ರೈಸ್ ಕೊಡಕ್ಕೆ ಅಷ್ಟೇ ಹೋಗ್ತೀನಿ, ನಾನು ತಿನ್ನಕ್ಕೆ ಹೋಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ವೆರಿ ನೈಸ್. ನೋಡಿ ಎಷ್ಟು ಪ್ರೀತಿಯಿಂದ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ನನಗೆ ಕೊಟ್ಟಿಲ್ಲ, ನಾನು ಹೇಳ್ಬೇಕು ಇವಾಗ. ಓಕೆ ಬ್ರೋ, ಓಕೆ ಬ್ರೋ, ಐ ಆಮ್ ಜೆಲಸ್ ಆಫ್ ಯು. ಗೋ ಬೈ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಯಾರ್ದು